ಸಂಜೆ 6:30 ಸುಮಾರಿಗೆ ಗೌಡ್ರ ಮನೆಗೆ ಎಸ್ಐಟಿ ಟೀಮ್ ಬರುತ್ತೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಬಾಗಿಲಲ್ಲಿಯೇ ಎಸ್ಐಟಿ ಟೀಮ್ನ ಸದಸ್ಯರು ಕಾಯ್ತಾರೆ. 2 ಬಾಗಿಲನ್ನು ಕೂಡ ತೆಗೆಯದೆ ರೇವಣ್ಣ ಕಾಯಿಸ್ತಾರೆ. ಅರ್ಧ ಗಂಟೆಯ ಬಳಿಕ ತಾವೇ ಬಾಗಿಲನ್ನು ತೆರೆದು ರೇವಣ್ಣ ಅವರು ಎಸ್ಐಟಿ ಅಧಿಕಾರಿಗಳನ್ನ ಭೇಟಿ ಆಗ್ತಾರೆ. ಬಾಗಿಲು ತೆರಿತಾ ಇದ್ದಂತೆ ಅರೆಸ್ಟ್ ಅನ್ನು ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ತದನಂತರ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಈ ಎಲ್ಲ ಬೆಳವಣಿಗೆಗಿಂತ ಮೊದಲು ಅವರ ವಕೀಲರು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈಯನ್ನು ಮಾಡಿದ್ರು. ಅದು ವಜಾ ಆದ ನಂತರ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಸಂಜೆ 6:15 ರೇವಣ್ಣ ಅವರ ಮಧ್ಯಂತರ ಜಾಮೀನು ಅರ್ಜಿ ಏನಿರುತ್ತೆ ಅದು ವಜಾ ಆಗುತ್ತೆ. ಕೋರ್ಟ್ನಿಂದ ಈ ಕುರಿತಂತೆ ಆದೇಶ ಬರುತ್ತೆ. ಸಂಜೆ 6:30 ಸುಮಾರಿಗೆ ದೇವೇಗೌಡರ ಮನೆಗೆ ಎಸ್ಐಟಿ ಟೀಮ್, ಈಗಾಗಲೇ ರಾಜ್ಯ ಸರ್ಕಾರ ಈ ಪ್ರಕರಣಗಳನ್ನು ಭೇದಿಸುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಟೀಮನ್ನು ರಚನೆ ಮಾಡಿದೆ. ಆ ಟೀಮ್ನ ಸದಸ್ಯರು ಎಂಟ್ರಿಯನ್ನು ಕೊಡ್ತಾರೆ. ಸಂಜೆ 6:31 ಸುಮಾರಿಗೆ ಗೌಡ್ರ ಮನೆ ಬಾಗಿಲನ್ನು ಎಸ್ಐಟಿ ಅಧಿಕಾರಿಗಳು ತಡ್ತಾರೆ. ಕಾರಣ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ. ಗೌಡರ ಮನೆಯ 2 ಬಾಗಿಲುಗಳಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಮೊಕ್ಕಾಮನ್ನು ಹೂಡ್ತಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ರೇವಣ್ಣ ಅವರು ಸತಾಯಿಸ್ತಾರೆ. 25 ನಿಮಿಷ ಗೌಡ್ರ ಮನೆಯ ಬಾಗಿಲು ತೆರೆಯೋದಿಲ್ಲ, ಯಾರು ಕೂಡ ಡೋರನ್ನು ಓಪನ್ ಮಾಡೋದಿಲ್ಲ. 6:55 ಸುಮಾರಿಗೆ ಗೌಡರ ಮನೆಯ ಬಾಗಿಲು ತೆಗಿತಾರೆ ಸ್ವತಃ ರೇವಣ್ಣ ಅವರೇ. ಅದಾದ ಮೇಲೆ ರೇವಣ್ಣ ಅವರಿಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಮುಟ್ಟಿಸ್ತಾರೆ. ತದನಂತರ ಅವರನ್ನು ಅರೆಸ್ಟ್ ಮಾಡ್ತಾರೆ.